ಮಾಡಿದ್ರು ಈ ಥರ ಮಾತಾಡೋದ್ರಿಂದ. ಆ್ಯಂಡ್ ಫಸ್ಟ್ ವ್ಲಾಗೇ ನಾನು ಪಬ್ಲಿಕ್ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಿಜವಾಗ್ಲೂ ತುಂಬ ಮುಜುಗರ ಆಗ್ತಾ ಇತ್ತು ನನಗೆ. ಹೆಂಗೆ ಸ್ಟಾರ್ಟ್ ಮಾಡಲಿ, ಹುಡ್ಕೊಂಡು ಯಾರು ಇಲ್ಲದೆ ಇರೋಂಥ ಪ್ಲೇಸಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ನೀವು ನಾನು ವೆಲ್ಕಮ್ ಮಾಡಿದ್ದೆಲ್ಲ ಅಲ್ಲಿ ನೋಡಿ ಅಕ್ಕಪಕ್ಕ ಯಾರು ಇಲ್ಲದೆ ಇರೋ ಒಂದು ಬ್ಯಾಕ್ಗ್ರೌಂಡ್, ಒಂದು ಚಿಕ್ಕ ಗೋಡೆ ಇರೋ ಹತ್ರ ಹೋಗ್ಬಿಟ್ಟು ನಾನು ವಿಡಿಯೋ ವೆಲ್ಕಮ್ನ ಸ್ಟಾರ್ಟ್ ಮಾಡಿರೋದು. ಹಂಗೂ ಹಿಂಗೂ ಅಂದ್ಕೊಂಡಿದ್ದೆ, ನಾವು ಮುಜುಗರ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅಧ್ಯಾಯ. ಕಲಿಯೋಣ ಎಲ್ಲಾನು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ತೀನಿ, ಹೋಗ್ತಾ ಇಂಪ್ರೂವ್ ಮಾಡ್ಕೊತೀನಿ. ಏನಾದರೂ ನಿಮಗೆ ಮಿಸ್ಟೇಕ್ಸ್ ಅನಿಸಿದ್ರೆ ಪ್ಲೀಸ್ ತಿಳಿಸಿ ಕಮೆಂಟಲ್ಲಿ. ಫೀಲ್ ಫ್ರೀ ಟು ಶೇರ್ ಯುವರ್ ಕಮೆಂಟ್ಸ್. ನಾನು ನೋಡ್ತೀನಿ ಆ್ಯಂಡ್ ಇಂಪ್ರೂವೈಸ್ ಮಾಡ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಫ್ಟರ್ ವೆರಿ 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 ಲಾಂಗ್ ಡೇಸ್ ನಾನು ಜಯನಗರಕ್ಕೆ ಹೋಗಿದ್ದು. ಆ್ಯಂಡ್ ಅಲ್ಲೇ ನಾನು ಬಂದಾಗ ನಾನು ಇದ್ದಿದ್ದೆ ಫಸ್ಟ್ ಜಯನಗರಲ್ಲಿ. ಫಸ್ಟ್ ಇದ್ದಿದ್ದು ರಾಜಾಜಿನಗರ. ಆ್ಯಂಡ್ ದೆನ್ ನಂದು ಆಫೀಸ್ ಎಲ್ಲ ಶಿಫ್ಟ್ ಆಗಿದ್ದು ಜಯನಗರ ಹತ್ತಿರ ಸೌತ್ ಎಂಡ್ ಸರ್ಕಲ್. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು ಸೌತ್ ಎಂಡ್ ಸರ್ಕಲ್. ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಇರೋದು. ಆ್ಯಂಡ್ ಎಸ್, ಹಳೆ ಮೆಮೊರೀಸ್ ಎಲ್ಲ ತುಂಬ ಮೆಲ್ಕ್ ಹಾಕ್ತಾ ಇದ್ದೆ. ಅಲ್ಲಿ ಹೋದಾಗೆಲ್ಲ ನಾನು ಸ್ಪೆಷಲಿ ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಬಸ್ ಹಿಡಿಯೋದಾಗಿರ್ಬೋದು, ಟೀ ಕುಡಿಯೋದು. ನನ್ನ ಪಿ ಜಿನೂ ಅಲ್ಲೇ ಇರೋದು. ಆಲ್ಮೋಸ್ಟ್ 2 years ನಾನು ಅಲ್ಲೇ ಇದ್ದೆ. ಸೊ ಜಯನಗರ್ ನನಗೆ ತುಂಬ ಇಷ್ಟವಾದ ಪ್ಲೇಸ್. ಸ್ಪೆಷಲಿ ಶಾಪಿಂಗ್ ಅದು ಇದು ಅಂತ ಬಂದರೆ ಸೂಪರ್ ಪ್ಲೇಸ್. ಅದು ಒಂಥರ ಮೈಂಡ್ ರಿಲೀಫ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ.